ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇವತ್ತಿನ ವ್ಲಾಗು ಅಮಾವಾಸ್ಯೆ ದಿನದ ವ್ಲಾಗ್ ಆಗಿರುತ್ತೆ. ಹಾಗೆ ಮಾರ್ನಿಂಗ್ ರೂಟೀನ್ ಆ್ಯಸ್ ಯೂಶುವಲ್ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡ್ತಿರ್ಬೋದು, ಗಾನು ಮತ್ತು ವಸಿಷ್ಠ ಇಬ್ಬರು ಅಲ್ಲೇ ರಾತ್ರಿ ಮಾಡಿರೋಂಥ ಹೋಮ್ವರ್ಕ್ನ ಬೆಳಗ್ಗೆ ರಿವಿಷನ್ ಮಾಡ್ಕೊತಿರ್ತಾರೆ. ಹಾಗೆ ಟೆಸ್ಟ್ ಕೂಡ ಇರುತ್ತಲ್ಲ ಒಂದೊಂದು ಸಲ, ಅದನ್ನು ರಿವಿಷನ್ ಮಾಡ್ಕೊತಿರ್ತಾರೆ. ಬೆಳಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ನಾನು ಕೆಲಸ ಮಾಡಲ್ಲೇ ಬಂದು ಕೇಳ್ಕೊತಾರೆ. ನಾನು ಅವ್ರದ್ದು ನೋಡಿಕೊಂಡು ಈ ಕಡೆ ಮನೆ ಕೆಲಸನೂ ಮಾಡಿಕೊಂಡು ಹೇಳ್ಕೊಡ್ತಾ ಇರ್ತೀನಿ. ನನಗೆ ಗೊತ್ತಿರೋ ಅಷ್ಟು ನಂಗೆ ಗೊತ್ತಿದ್ದೆಲ್ಲ ಹೇಳ್ಕೊಡ್ತೀನಿ. ಬನ್ನಿ ಇವತ್ತಿನ ರುಟೀನ್, ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ಅಂತ ನೋಡೋಣ. ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಕೂಡ ಮಾಡ್ಬೋದು. ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ಇವತ್ತು ನಾಷ್ಟಕ್ಕೆ ನಾನು ಪಡ್ಡು ಮಾಡ್ತಾಯಿದ್ದೀನಿ. ಪಡ್ಡಿಗೆ ಚಟ್ನಿ ಮಾಡೋಕ್ಕೆ ಅಂತೇಳಿ ಶೇಂಗಾ ಹುರಿತಾ ಇದ್ದೀನಿ. ಒಂದು ಸ್ವಲ್ಪ ಕೊಬ್ಬರಿ ಇದೆ, ಕೊಬ್ಬರಿಗೆ ಪುಟಾಣಿ ಮತ್ತು ಈ ಶೇಂಗಾದ ಕಾಳು ಹುರಿದಿರೋದು ಹಾಕಿ ಚಟ್ನಿ ಮಾಡ್ತೀವಿ. ಕೊಡೋರಿ ಹಿಂಗೆ ನೆಲ ಟಚ್ ಮಾಡಿ ಬೀಳ್ತೈತಿ. ಫೋಟೋ 12 TWELVE TWELVE 12 ಅಷ್ಟೇ. ಟಿ ಬರ್ದಾ? ಇಲ್ಲ. TW ಫಸ್ಟ್ 12 ಕಣ ಸ್ಪೆಲ್ಲಿಂಗು. ಟಿ ಏನೇನು ಬರ್ದಿದ್ಯಾ ಹೇಳು? ಅಷ್ಟೇ. ಬಿ ಆದ್ಮೇಲೆ ಇ ಆದ್ಮೇಲೆ ಮುಗಿತೇನು ಬರೆಯಂಗಿಲ್ಲ. ಓ ತಗೊಂಬಾ, ನನ್ನ ಹತ್ರ ಐತಾ ಇರೇಸರು? ವೈಟ್ ಬಟ್ಟೆ ಎದುರಿಗಿದಾರಲ್ಲ, ಕಬೋರ್ಡ್ 17 ನೆಕ್ಸ್ಟ್ 17. ಫ್ರೆಂಡ್ಸ್, ಈಗ ದೇವರು ಪೂಜಾ ಸಾಮಾನು ತೊಳಿತಾ ಇದ್ದೀನಿ. 17 16 7 ಬರೆದು ಟೀನ್ ಬರೆದ್ರೆ 17. ಮುಂದೆ ಟೀನ್ ಬರೀಬೇಕು. SEVENTEN 17. SE 7 ಹೆಂಗೆ ಬರೀತೀಯ? ಸೇಮ್ ಹಂಗೆ. SEVENTEN ಡಬಲ್ ಇ ಅಂದರೆ ಇ 2 ಸಲ ಬರೀಬೇಕು. 17. ಬಾಗಿಲು ಪೂಜೆ ಮಾಡಿದೆ ಮತ್ತು ಕದ ಪೂಜೆ ಮಾಡಿದ್ದೀನಿ. ಇಲ್ಲಿ ನೋಡ್ತಿರ್ಬೋದು, ಇದು ಈಗ ಪೂಜೆ ಮಾಡಿರೋಂಥದ್ದು. ಮತ್ತೀಗ ಹೊಸಲು ಪೂಜೆ ಒಂದು ಮುಗಿಸಿದ್ದೀನಿ. ಇಲ್ಲಿ ನೋಡ್ತಿರ್ಬೋದು, ಹೊಸಲು ಪೂಜೆನೂ ಮುಗಿಸಿದೆ. ಈಗ ಅಲಂಕಾರ ಮಾಡಿ ನಮ್ಮ ತುಳಸಿ ಗಿಡಕ್ಕೆ ಪೂಜೆ ಮಾಡಬೇಕು.
ಫ್ರೆಂಡ್ಸ್, ಇಲ್ಲಿ ಚಟ್ನಿಗೆ ಅಂಥೇಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಮಾಡ್ಕೊಂಡಿಟ್ಟು ತುಂಬ ಹೊತ್ತಾಯಿತು. ಈಗ ಅದನ್ನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಪುಟಾಣಿ, ಕಡಲೆಬೀಜ, ಕೊಬ್ಬರಿ ಇದಿಷ್ಟು ಹಾಕಿದ್ದೀನಿ. ಹಾಗೆ ಚಟ್ನಿಗೊಂದು ಒಗ್ಗರಣೆನ ರೆಡಿ ಮಾಡ್ಕೊತಾ ಇದ್ದೀನಿ. ಒಗ್ಗರಣೆ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಚಟ್ನಿ. ಹಾಗಾಗಿ ಫ್ರೆಂಡ್ಸ್, ಚಟ್ನಿ ಹಾಕ್ಕೊಂಡು ರೆಡಿ ಮಾಡಿಕೊಂಡೆ. ಈ ಕಡೆ ಎಣ್ಣೆ ಬಿಸಿ ಇಟ್ಟು ಹೋಗಿದೆ, ಮತ್ತೆ ಹೋಗಿದೆ ನನಗದು ಎಣ್ಣೆ ಬಿಸಿ ಇಟ್ಟಿದ್ದು. ಜಾಸ್ತಿನೇ ಕಾದೈತೆ ಅದು ಎಣ್ಣೆ. ನೋಡ್ತಿರ್ಬೋದು ಹೆಂಗೆ ಸಿಡಿತೈತೆ ಅಂತ. ಗ್ಯಾಸ್ ಎಲ್ಲ ಹಂಗೆ ಹಾಳಾಗ್ಬಿಡುತ್ತೆ ಎಷ್ಟು ಒರೆಸಿದ್ರು. ಅದಕ್ಕೆ ಈ ಕಡೆ ಇಟ್ಟೆ ಹಾಕಿ ಇಲ್ಲೇ ಸಿಡಿದ್ರೆ ಹಿಂಗೆ ಒರೆಸ್ಕೋಬೋದಕ್ಕೆ. ಈ ಸಾಸಿವೆ ಅಂತೂ ಮನೆ ತುಂಬ ಚಿಟಪಟ ಅನ್ನತ್ತೆ. ಇದು ಫಸ್ಟು ನಾನು ಗಟ್ಟಿ ಚಟ್ನಿನ ತೆಗೆದಿಟ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್. ಸ್ಕೂಲಿಗೆಲ್ಲ ಹಾಕಿ ಕಳಿಸ್ಬೇಕಲ್ಲ ಬಾಕ್ಸಿಗೆ. ಆಮೇಲೆ ಎಷ್ಟು ಬೇಕೋ ಅಷ್ಟು ತಳ್ಳಿಗೆ ಮಾಡ್ಕೊತೀನಿ. ಫ್ರೆಂಡ್ಸ್, ಇದು ನಮ್ಮ ಸಿಸ್ಟರ್ ಬಾಕ್ಸ್. ಅವ್ರಿಗೂ ಒಂದು ಸ್ವಲ್ಪ ತೆಗೆದಿಡಬೇಕು. ಏನು ರೀ ಇದು? ಗಾನವಿಯರ್ ಬಾಕ್ಸ್. ಗಟ್ಟಿ ಚಟ್ನಿ ಇಟ್ಟರೆ ಫ್ರೆಂಡ್ಸ್ ಭಾಳ ಹೊತ್ತನ ಇರುತ್ತೆ, ಕೆಟ್ಟೋಗಲ್ಲ. ನಾವು ನೀರು ಮಿಕ್ಸ್ ಮಾಡಿದ್ರೆ ಮಾತ್ರ ಕೆಟ್ಟೋಗ್ಬಿಡುತ್ತೆ. ಪೂಜೆ ಕಂಪ್ಲೀಟಾಗಿ ಮುಗೀತು. ನಮ್ಮನೆಯವರೀಗ ಮಂಗಳಾರತಿ ಮಾಡಿ ತಿಂಡಿ ತಿನ್ನೋಕ್ಕೆ ಬರ್ತಾರೆ. ತಿಂಡಿಗೆ ರೆಡಿ ಮಾಡ್ಕೋಬೇಕು ಇವಾಗ. ನಮ್ಮ ಪಡ್ಡು ಕೂಡ ಈ ಕಡೆ ರೆಡಿ ಆಗುತ್ತೆ. ಮಳೆ ಬರ್ತಿದ್ಯಾ? ಹಾಂ, ಬರಲಿ ಎಲ್ಲ ಕಡೆನೂ ಹಾಕ್ತಾರೆ ಇದನ್ನು. ಪೂಜೆ ಮಾಡಲ್ಲಿ ಹೋಮ ಹವನ ಎಲ್ಲ ಮಾಡ್ತಾರಲ್ಲ, ಅಲ್ಲೆಲ್ಲ ಹಾಕ್ತಾರೆ. ಮತ್ತು ಬಟ್ಟೆಗಳಿಗೆ ಇಡ್ತಾರೆ. ಎಲ್ಲ ಕಡೆ ಮನೆ ಸ್ಮೆಲ್ ಬರಬಾರ್ದು ಅಂತಂದು ಇದನ್ನು ನೀರೊಳಗೆ ಹಾಕ್ಕೊಂಡು ಮನೆಗೆಲ್ಲ ಸ್ಪ್ರೇ ಮಾಡ್ತಾರೆ. ಅದಕ್ಕೆ ಕೆಲವೊಬ್ಬರು ಮನೆ ನೋಡಿ ಹೋದ ತಕ್ಷಣ ದೇವಸ್ಥಾನದ್ದು ಸ್ಮೆಲ್ ಬರ್ತಿರುತ್ತಲ್ಲ, ಹಂಗೆ ಬರುತ್ತೆ. ತಿನ್ಸೋಕ್ಕೆ ಫ್ರೆಂಡ್ಸ್ ಪಡ್ಡು ಮತ್ತು ಚಟ್ನಿ ಈಗ ರೆಡಿ ಆಯಿತು. ಇವರೆಲ್ಲ ತಿಂಡಿ ತಿನ್ಕೊಂಡು ಸ್ಕೂಲಿಗೆ ಅದಕ್ಕೆ ಹೋಗ್ತಾರೆ. ಟೈಮ್ ಆಗಿದೆ ಆಗಲೇ. ತೋರಿ, ಟೈಮ್ 9:20 ಆಗಿದೆ. ಟೇಪ್ ಆಮೇಲೆ ಕಟ್ಕೊಂತಿ ತಗೋ. ಬಸ್ಸಲ್ಲಿ ಹೋಗ್ಬೇಕಾದ್ರೂ ಕಟ್ಕೋಬೋದು ಟೇಪ್. ಫಸ್ಟ್ ತಿಂಡಿ ತಿನ್ನಬೇಕು. ನಿಂದು ಕ್ಲೋಸ್ ಮಾಡ್ತೀನಿ. ಬಾಟ್ಲು ತುಂಬಿಸೈತನಪ್ಪ ನಿಂದು. ಸ್ವಲ್ಪ ಬಾಟಲ್ ಕ್ಲೋಸ್ ಮಾಡ್ಕೊಂಬ ನೀಟಾಗಿ. 11 ಇದೆ ಕಣ. 1 2 3 4 5 6 7 8 ಬಾ ಪೌಡ್ರ್ ಹಚ್ತೀನಿ ಬರ. ರೆಡಿ ಮಾಡಿ ಕಳಿಸೋ ಅಷ್ಟರಲ್ಲಿ ನನ್ನ ಉಸಿರು ಮೇಲೆ ಬಂದಿರುತ್ತೆ. ಮೇಲೆತ್ತು. ಓಪನ್ ಮಾಡ್ಕೊಂಡು ಬಂದು ಹಳ್ಳಿಲಿ. ಇವತ್ತು ನಿನ್ನ ಒಳಗೆ ಸೇರಿಸ್ಕೊಳ್ಳಲ್ಲ. ಹಂಗೇನಾರು ನೀರು ಚಲ್ಕೊಂಬಂದರೆ ಇವತ್ತು. ಹಿಡಿ. ಹಂಗೆ ಇಟ್ಕೊಂಡು ಬರ್ತೀನಿ. ಕ್ಲೋಸ್ ಮಾಡಿ. ಹಾಗೆ ಇಟ್ಕೊಂಡಲ್ಲ, ಕುಡಿ. ಸಿಪ್ಪರ್ ಇದೆ ತಾನೇ, ಅದಕ್ಕೆ ಪೈಪ್ ಇದೆ ತಾನೇ ನೀರು ಕುಡಿಯೋದಕ್ಕೆ. ಮತ್ತು ಅದನ್ನು ಯಾಕೆ ಓಪನ್ ಮಾಡ್ಕೊಂಡು ಕುಡಿಯೋದು ನೀನು? ನಿಮಗೆ ಮಕ್ಕಳಿಗೆ ಮುಚ್ಚೋಕೆ ಬರಲ್ಲ ಅಂತಲೇ ಸಿಪ್ಪರ್ ಬಾಟ್ಲು ಕೊಟ್ಟು ಕಳಿಸ್ರಿ ಅಂತ ಹೇಳಿರ್ತಾರೆ ಸ್ಕೂಲಲ್ಲಿ. ಬಸ್ಸಿಂದೆ ಇಟ್ಕೋಬೇಕು ನೋಡಲ್ಲಿ ಹಿಂಗೆ. ತಾಳಿ ಒಳಗೆ ಹಾಕೋ. ತಾಯ್ತಾ ಒಳಗೆ ಹಾಕೋ. ತಾಯ್ತಾ ಒಳಗಕ್ಕೆ. ಬಾಯ್. ಬ್ಯಾಗ್ ತೊಗೊಂಡೋಗಲ್ವಿಲ್ಲ? ಆಡ್ತವನೆ. ಓಡೋದು ಬೇಗ. ಫ್ರೆಂಡ್ಸ್, ಅವ್ರನ್ನ ಸ್ಕೂಲಿಗೆ ರೆಡಿ ಮಾಡಿದೆ. ಮನೆ ಕೆಲಸ ಎಲ್ಲ ಮುಗಿಸಿ ಸೈಡ್ಗೆ ಇಟ್ಟಿದ್ದೀನಿ ನೋಡು. ಈಗ ಅವರೆಲ್ಲ ಸ್ಕೂಲಿಗೆ ಹೊರಟ್ರು. ಈಗ ಅವ್ರನ್ನಷ್ಟು ರೆಡಿ ಮಾಡಿ ಕಳಿಸೋ ಅಷ್ಟರಲ್ಲಿ ಅವಸರ ಮಾಡಿ ಕೆಲಸ
ಈಗ ನಮ್ಮ ಮನೆಯವ್ರು ಹೋಗೋ ಅಷ್ಟರಲ್ಲಿ ಪೂಜೆನೂ ಮಾಡ್ತಾರೆ, ಅದರಲ್ಲಿ ಬೇರೆ ಇವತ್ತು ಅಮಾವಾಸ್ಯೆ. ಹಾಗಾಗಿ ಮನೆ ಕಸ ಗುಡಿಸಿ ನೆಲ ಒರೆಸಿ ದೇವ್ರ ಪಾತ್ರೆ ಎಲ್ಲ ತೊಳೆದು ಹೊಸಲು ಪೂಜೆ ಪ್ರತಿಯೊಂದು, ಈಗ ಅಮಾವಾಸ್ಯೆ ಪೂಜೆ ಅಂದರೆ ಪ್ರತಿಯೊಂದನ್ನು ನೀಟಾಗಿ ಜೋಡಿಸ್ಕೊಂಡು ಮಾಡ್ಕೋಬೇಕಾಗತ್ತೆ, ಮತ್ತು ಲೇಟ್ ಕೂಡ ಆಗಿಬಿಡುತ್ತೆ. ಹಾಗಾಗಿ ಅರ್ಜೆಂಟಾಗಿ ಅಂದರೆ ನೀಟಾಗಿ ಆಗುತ್ತೆ, ಬಟ್ ಪುರ್ಸೊತ್ತಿಲ್ದಂಗೆ ಒಂದೇ ಸಮ ಮಾಡೋದಾಗತ್ತೆ. ಈಗ ನಾನು ಎಲ್ಲ ಅವ್ರನ್ನ ಕಳಿಸ್ಬಿಟ್ಟು ಸ್ವಲ್ಪ ಸುಧಾರಿಸ್ಕೋತೀನಿ. ಇವಾಗ ಕೂತ್ಕೊಂಡು ಒಂದು 1/4 ಗಂಟೆ ಕೂತ್ಕೊಂಡು ಆದಮೇಲೆ ನಾನು ನೆಕ್ಸ್ಟ್ ಮತ್ತೆ ತಿಂಡಿ ತಿಂದ್ಕೊಂಡು ಮತ್ತೆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಒಂಚೂರು ಹೆಲ್ಪ್ ಮಾಡಲ್ಲ ಅಲ್ವಾ ನೀನು? ಎಲ್ಲ ನೀನೇ ಮಾಡ್ಕೊ ಅಂತ. ಫ್ರೆಂಡ್ಸ್, ನಾನು ಇವಾಗ ಸ್ಕೂಲ್ ಹತ್ರ ಹೋಗಿ ನಮ್ಮ ವಸಿಷ್ಠರನ್ನ ಕರ್ಕೊಂಡು ಬಂದಿದ್ದೀನಿ. ಸರಿಮ್ಮ, ಆಲೇ ಟೈಮ್ ಬಂದು 1:15 ಆಯಿತು. ವ್ಲಾಗ್ ಈಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಇವರು ಸ್ಕೂಲಿಗೆ ಕಳಿಸ್ಬಿಟ್ಟು ನಾನು ಸ್ನಾನ ಗೀನ ಎಲ್ಲ ಮತ್ತು ಬಟ್ಟೆ ಪಾತ್ರೆ ಎಲ್ಲ ಕೆಲಸ ಮುಗಿಸ್ಕೊಂಡು ಮತ್ತು ಈಗ ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. 1:15ಗೆ ಬಿಡುತ್ತೆ ವಸಿಷ್ಠ ಅವ್ರ ಸ್ಕೂಲು. ಈಗ ಕರ್ಕೊಂಬಂದು ಅಡುಗೆ ಮಾಡಬೇಕು. ಇವಾಗ ಅಡುಗೆ ಮುಗಿಸ್ಕೊಂಡು, ಆದರೆ ಸಂಜೆ ಇಲ್ಲಾಂದರೆ ನಮ್ಮ ಮನೆಯವ್ರು ಬಂದ ಮೇಲೆ, ಮಳೆನೂ ಬರ್ತಾ ಇರುತ್ತೆ, ಅವಾಗವಾಗ ನಡ್ಕೊಂಡು ಹೋಗಿ ದೂರ ಆಗುತ್ತೆ, ಬಂದಮೇಲೆ ಅಂಗಡಿಗೆ ರೇಷನ್ ತರಕ್ಕೆ ಹೋಗೋಣ ಅಂತಂದು ಹೇಳಿ ಅಂದ್ಕೊಂಡಿದ್ದೀನಿ. ನಾಗರ ಪಂಚಮಿ ಹಬ್ಬ ಬಂತಲ್ಲ, ಉಂಡೆ ಮಾಡಬೇಕು. ಹಾಗಾಗಿ ಸ್ವಲ್ಪ ಪುಟಾಣಿ, ಬೆಲ್ಲ, ಕಡಲೆ, ಎಳ್ಳು ಇದೆಲ್ಲ ಹೋಗಿ ತೊಗೊಂಡು ಬರಬೇಕು. ಈಗ ನಾನು ಅಡುಗೆ ಮಾಡಬೇಕು ಫ್ರೆಂಡ್ಸ್. 1:45 ಆಯಿತು ಟೈಮು. ಸ್ವಲ್ಪ ನಿನ್ನೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಬೆಡ್ಶೀಟು ಅದೆಲ್ಲ ಒಗೆಯೋಕೆ ಹಾಕಿದ್ದೆ, ಅದೇ ಲೇಟಾಗಿ ಹೋಯಿತು. ಈಗ ಬಟ್ಟೆ ಎಲ್ಲ ಒಗೆದು ಹಾಕಿದ್ದೀನಿ. ಅವನು ಫೇವ್ರೇಟ್ ಮಾಡಬೇಕು ಫ್ರೆಂಡ್ಸ್. ಏನಾದರೂ ಏನು ಮಾಡಬೇಕು? ಗೋಡಂಬಿ ಸ್ವೀಟ್. ಅದೇ ಅಂತದ? ಹಾಯ್ ಹೇಳು. ಸ್ವೀಟ್ ಅಂಗಡಿ. ಹಾಯ್ ಫ್ರೆಂಡ್ಸ್ ಅನ್ಬೇಕು. ಹಾಯ್ ಫ್ರೆಂಡ್ಸ್. ಅವರೆಲ್ಲ ಫ್ರೆಂಡ್ಸ್ ತಾನೆ ಅಲ್ವಾ? ಗೋಡಂಬಿ ಸ್ವೀಟು ಕಾಜು ಕತ್ಲಿ ಮಾಡ್ಬೇಕಾ? ಅದು ಮಾಡೋಕ್ಕಾಗಲ್ಲ ಪುಟ್ಟ, ತರಬೇಕು. ಪಪ್ಪ ತರಬೇಕು. ಮಾಡೋಕ್ಕಾಗುತ್ತೆ, ಬಟ್ ಅದನ್ನು ಮಾಡೋ ಅಷ್ಟು ಟೈಮ್ ಇಲ್ಲ. ಮತ್ತು ಮಾಡೋಕ್ಕೆ ಹೋಗಿ ಕೆಟ್ಟೋದ್ರೆ ವಿಡಿಯೋ ನೋಡಿ ಮಾಡ್ಕೋಬೋದು ಫ್ರೆಂಡ್ಸ್, ಅದೇನಿಲ್ಲ. ಬಟ್ ಡ್ರೈ ಫ್ರೂಟ್ಸ್ ಕಾಸ್ಟ್ಲಿ ಅಲ್ವಾ? ಗೋಡಂಬಿ ಮಾಡೋಕ್ಕೆ ಹೋಗಿ ಕೆಟ್ಟರೆ ಸುಮ್ಮನೆ ದುಡ್ಡು ವೇಸ್ಟು. ಹಂಗೇನಾದರೂ ತಿನ್ನಬೇಕು ಅನ್ಸಿದ್ರೆ ಕಾಜು ಕತ್ಲಿನೇ ನಮ್ಮ ಮನೆಯವರು ತೊಗೊಂಬಂದು ಕೊಡ್ತಾರೆ ಅವ್ರಿಗೆ. ಮೊಬೈಲ್ ಆಫ್ ಮಾಡಬೇಕು ಕಣೋ. ಬೇಡ, ನನಗೆ ಟೈಮ್ ಆಗುತ್ತೆ. 2 o'clock. ಹೋಗು ಬೇಗ, ಟೊಮ್ಯಾಟೊ ತಗೋ. ಫ್ರೆಂಡ್ಸ್, ನಾನು ಈಗ ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಟೈಮ್ ಬಂದು 2 ಗಂಟೆ ಆಯಿತು. ನಮ್ಮ ಮನೆಯವ್ರು ಫೋನ್ ಮಾಡಿದ್ರು. 2 ನೀ ಬುಟ್ಟಿನೇ ತಾಂಬರವ, ನಾನು ತಗೊಂತೀನಿ. ಸ್ಕೂಲಿಂದ ಕರ್ಕೊಂಬರ್ತೀನಲ್ಲ, ನಡ್ಕೊಂಡು ಬರ್ತೀವಲ್ಲ, ಸ್ವಲ್ಪ ಸುಸ್ತು ಅನ್ಸುತ್ತೆ, ಹಂಗಾಗಿ ಸ್ವಲ್ಪ ಕೂತಿರ್ತೀನಿ. ಈಗ ನಾನು ಅಡುಗೆ ಕೆಲಸ ಶುರು ಮಾಡ್ಕೊತಾ ಇದ್ದೀನಿ. ಟೊಮ್ಯಾಟೊ ರೈಸ್ ಮಾಡೋದು, ಅಂದರೆ ಟೊಮ್ಯಾಟೊ ಬಾತ್ ಮಾಡೋದು ನಮ್ಮ ಮನೆಯವರು. ಹಾಗಾಗಿ ಟೊಮ್ಯಾಟೊ ಬಾತ್ ಮಾಡ್ತಾ ಇದ್ದೀನಿ. ಟೊಮ್ಯಾಟೊ ಬಾತ್ ನಾನು ಚಿಕ್ಕವನಿದ್ದಾಗ ಟೊಮ್ಯಾಟೊ ಬಾತ್ ಇಟ್ಕೊಂಡು ಆಮೇಲೆ ಸ್ವೀಟ್ ಮಾಡ್ತೀನಿ. ಏನಂತ? ಟೊಮ್ಯಾಟೊ ನಾನು ತಗೊಂತೀನಿ, ಬುಟ್ಟಿನೇ ತಗೊಂಬ ಇಲ್ಲಿ ಅಂತ ಅಂದಿತ್ತು. ನಿಂಗೆ ಗೊತ್ತಾಗುತ್ತಾ? ಇದ ಉದ್ದಿನಬೇಳೆ. ಉದ್ದಿನಬೇಳೆ ಅಲ್ಲ, ತೊಳೆದಿದ್ದೀನಿ, ಅದನ್ನ ಧೂಳದಂಗೆ ಇತ್ತು. ಇದೇ ತಂದಿರೋದು, ಹಾಕಬೇಕು. ನೀವು ಬೆಡ್ಶೀಟ್ ಒಗೆದು ಹಾಕಬೇಕು. ಸ್ಕೂಲಿಗೆ ಟೈಮ್ ಆಗುತ್ತೆ ಅಂತ ಹಂಗೆ ಬಿಟ್ಟು ಬಂದಿದ್ದೀನಿ. ಅದೊಂದು ಒಗೆದು ಒಣಗಕ್ಕೆ ಬರಬೇಕು. ನೋಡಿ, ಬಟ್ಟೆಲ್ಲ ಒಗೆದಿದ್ದೀನಿ, ಬೆಡ್ಶೀಟ್ ಒಂದು ಒಗೆದು ಹಾಕಬೇಕು. ಕೈ ಬೇರೆ ನೋತೈತೆ, ಒಗೆದು ಕೊಡ್ತೀಯ ಅದೊಂದು? ಬೇಡವಾ? ನಮ್ಗೆ ಇದನ್ನ ಒಗೆದು ಬೆಡ್ಶೀಟ್ ಒಗೆದು ಕೊಡ್ತೀಯಾ? ಅಯ್ಯೋ, ನಾನು ಬೇಕಾರೆ ಚಫ್ ಏನದ? ಮುಗಿದೋಯ್ತು, ಬೇಡ, ಲೇಟ್ ಆಗುತ್ತೆ ಪ್ಲೀಸ್. ಪಪ್ಪಂಗೆ ಊಟಕ್ಕೆ ಟೈಮ್ ಆಗುತ್ತೆ. ಫ್ರಿಜ್ಜಲ್ಲಿ ಇದು ಹಾಲು. ಕರಿಬೇವು ಕೊತ್ತಂಬರಿ ತಗೊಂಬೋಗಿದ್ದಿತ್ತು. ಫ್ರೆಂಡ್ಸ್, ಇದು ಪಡ್ಡಿನ ಹಂಚಿಗೆ ಈ ಥರ ಹಾಕುವಾಗ ಬಿದ್ದಿರುತ್ತಲ್ಲ,
ಹಿಟ್ಟು, ಅದು ಕ್ರಿಸ್ಪಿ ಆಗಿರುತ್ತೆ. ಅದನ್ನು ಕಿತ್ಕೊಂಡು ತಿಂತಾರೆ, ಟೇಸ್ಟ್ ಇರುತ್ತೆ ಅಂತ ಹೇಳಿ. ನೀನು ಗೋಟೆಲ್ಲ ನೀನು ಇದನ್ನು ಹಾಕೋ ತಗೊಂಡು. ಫ್ರೆಂಡ್ಸ್, ನಾನು ಡ್ರೆಸ್ ಚೇಂಜ್ ಮಾಡಿಕೊಂಡು ಈಗ ಮನೆ ಕೆಲಸ, ಇನ್ನೂ ಮಿಕ್ಕಿದ ಮನೆ ಕೆಲಸ ಮಾಡೋಣ ಅಂದ್ಕೊಂಡಿದ್ದೀನಿ. ಆ ಹೊಸ ಬಟ್ಟೆ ಅಲ್ವಾ, ಕಂಫರ್ಟ್ ಆಗಲ್ಲ. ಅಂದರೆ ಕೈ ಕೆಲಸ ಮಾಡ್ತಾ ಹಿಂಗೆ ಒರೆಸ್ಕೊಂಡ್ಬಿಡ್ತೀವಿ. ಹಾಗಾಗಿ ನಾನು ಮನೇಲಿ ಹಾಕ್ಕೊಳ್ಳೋವಂಥ ಟೀ ಶರ್ಟ್ ಹಾಕ್ಕೊಂಡೆ ಕೆಲಸ ಮಾಡ್ತಾಯಿದ್ದೀನಿ. ಮತ್ತು ಫೋನ್ ಒಂದು ಚಾರ್ಜ್ ಇಲ್ಲ ಫ್ರೆಂಡ್ಸ್, ಚಾರ್ಜ್ ಏನೋ ಹಾಂ ನೋಡಿ ಫ್ರೆಂಡ್ಸ್, ಎಷ್ಟು ಉದ್ದಾಗಿದ್ದಾನೆ. ನನ್ನ ಶೋಲ್ಡರಿಗೆ ಬರ್ತಾನೆ ಇನ್ನೂ ಇವನು. ಈಗ UKG ನೋಡಿ ಫ್ರೆಂಡ್ಸ್, ಈ ಥರ ಹಠ ಮಾಡ್ತಾನೆ. ನಾನು ಕೆಲಸ ಮಾಡ್ತಿದ್ರೆ ಏನಾದರೂ ಸೀರಿಯಸ್ ಆಗಿ ಬಂದು ಹಿಂಗೆ ಮೇಲೆ ಹತ್ತುತ್ತಾನೆ. ಹಿಂಗೆ ಹತ್ತಿಸ್ಕೊಳ್ಳೋದು ಡೇಂಜರು. ಯಾಕಂದರೆ ಹಿಂಗೆ ಜೋತು ಬಿದ್ದುಬಿಟ್ರೆ ಇಲ್ಲಿ ಕತ್ತಿಗೆ ಆದಂಗೆ ಆಗುತ್ತೆ. ನಾನು ಸುಮಾರು ವಿಡಿಯೋ ನೋಡಿದ್ದೀನಿ. ದಯವಿಟ್ಟು ಯಾರಾದರೂ ಹಿಂಗೆ ಹತ್ತಿಸ್ಕೊಳ್ಳೋರಿದ್ರೆ ಹತ್ತಿಸ್ಕೊಳ್ಳೇಬೇಡಿ. ತುಂಬ ಅಂದರೆ ತುಂಬ ಡೇಂಜರು. ಊಟ ಮಾಡಿಸ್ಬೇಕು ಹಿಂಗೆ. ಟೈಮ್ 2:30 ಆಯ್ತು. ಬೆಡ್ಶೀಟ್ ಒಂದೇ ಇರೋದು. ನೀ ನನಗೆ ಊಟ ಮಾಡಿಸ್ತೀಯಾ? ನಾನು ಅಂಕಲ್ಲ ನಾನು. ಫ್ರೆಂಡ್ಸು, ಫೋನ್ ಒಂದು ಚಾರ್ಜ್ ಇಲ್ಲ. ಚಾರ್ಜ್ ಆದಮೇಲೆ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡಿ. ಫ್ರೆಂಡ್ಸ್, ನಮ್ಮ ಟೊಮ್ಯಾಟೊ ಬಾತು ರೆಡಿ ಆಯಿತು. ಇದನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಬೇಕು. ಈಗ ಸಖತ್ ಬಿಸಿ ಇದೆ ನೋಡಿ. ನಮ್ಮ ಸಿಸ್ಟರ್ ಕಾಜು ಕತ್ಲಿ ಬೇಕು ಅಂತ ಹೇಳಿದ್ರು. ಬರೋವಾಗ ನಮ್ಮ ಮನೆಯವ್ರು ಅಲ್ಲೇ ತೊಗೊಂಬಂದೇ ಬಿಟ್ಟಿದ್ದಾರೆ. ನಾನು ಹೇಳ್ತೀನಿ, ಅವ್ರು ಕೇಳಿದ ತಕ್ಷಣ ಎಲ್ಲ ಕೊಡಿಸ್ಬೇಡ್ರಿ ಅಂಥೇಳಿ. ಮತ್ತು ಇದು ಒಂದು ಯಾವುದಿದು ಪಾಪಡ್, ಘಾಟೆ, ನಾವು ಘಾಟೆ ಅಂತ ಹೇಳ್ತೀವಿ. ಅದು ಇದರ ಮೆಣಸಿನ್ಕಾಯಿ ಕೊಟ್ಟಿಲ್ಲ, ಕೊಟ್ಟವ್ರ? ಇವು ಭಾಳ ಖಾರ ಇರ್ತವೆ. ಅದ್ರ ಬದಲು ಪುದೀನ ಚಟ್ನಿ ಕೊಟ್ಬಿಡ್ಬೇಕು, ಅದು ಚೆನ್ನಾಗಿರ್ತೈತೆ. ನಿಂಗೆ ಇದ್ರಾಗ ಹಾಕ್ಲೇನೋ? ಇದ್ರಾಗ ಕೈ ಇಲ್ಲ ಮತ್ತೆ ಫುಲ್ ಆಗೈತೆ. ಪಡ್ಡು ತಿನ್ಕೊಂಬಂದಿದ್ಯಾ? ಫುಲ್ ಆಗೈತೆ. ಸ್ವೀಟ್ ತಗೋ, ಜಾಸ್ತಿ ತಿನ್ನಬೇಡ, ಹಲ್ಲು ಹುಳುಕಾಗುತ್ತೆ. 2 ತಿನ್ನು, ಮತ್ತೆ ನಾಳೆ ತಿನ್ನುವಂತೆ, ಸರಿನಾ? ಸ್ಕೂಲ್ಗೆ ಹಾಕ್ಲಾ? ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ. ನಾವು ಊಟ ಮಾಡ್ತಾಯಿದ್ದೀವಿ ಮಧ್ಯಾಹ್ನ. ನಾವು ಊಟದ ಜೊತೆಗೆ ಇವತ್ತಿನ ವ್ಲಾಗನ್ನು ಎಂಡ್ ಮಾಡ್ತಾಯಿದ್ದೀವಿ. ಮತ್ತು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.